ನಮ್ಮ ದೇಶದಲ್ಲಿ ಸಣ್ಣ ಮಗು ಒಂದು ತುತ್ತು ಊಟ ಮಾಡಬೇಕು ಅಂತಂದ್ರೂ ಆ ಮಗುವಿನ ಕೈಗೆ ಮೊಬೈಲ್ ಕೊಡಲೇಬೇಕು. ಇವತ್ತಿನ ಮಕ್ಕಳಿಗೆ ನಡೆಯೋದಕ್ಕೆ ಬರದೇ ಇರಬಹುದು, ಮಾತಾಡೋದಕ್ಕೆ ಬರದೇ ಇರಬಹುದು, ಆದರೆ ಮೊಬೈಲ್ ಆಪ್ರೇಟ್ ಮಾಡೋದಕ್ಕೆ ಬಹಳ ಚೆನ್ನಾಗಿ ಬರುತ್ತೆ. ಆ ಮಕ್ಕಳು ಬುದ್ಧಿವಂತರು ಜೆನ್ಸಿಯಲ್ಲಿ ಹುಟ್ಟುತ್ತಾ ಇದ್ದಾರೆ ಅಥವಾ ಜೆನ್ ಬೀಟಾದಲ್ಲಿ ಹುಟ್ಟುತ್ತಾ ಇದ್ದಾರೆ, ಅಥವಾ ಇವತ್ತಿನ ಟೆಕ್ನಾಲಜಿಗಳ ಸಂದರ್ಭದಲ್ಲಿ ಹುಟ್ಟಿರೋ ಕಾರಣಕ್ಕೆ ಅವ್ರ ಕೈಗೆ ಟೆಕ್ನಾಲಜಿಗಳು ಬಹಳ ಸುಲಭವಾಗಿ ಸಿಗುತ್ತೆ ಅಂಥೇಳಿ ಕೆಲವು ಪೋಷಕರು ಖುಷಿ ಪಡ್ತಾರೆ. ಆದರೆ ಆ ಮೊಬೈಲ್ ಅಥವಾ ಅವರ ಕೈಯಲ್ಲಿರುವ ಡಿಜಿಟಲ್ ಉಪಕರಣ ಆ ಮಗುವಿನ ಮೈಂಡ್ ಸೆಟ್ ಮೇಲೆ ಎಂಥ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದಕ್ಕೆ ಹಲವು ಸ್ಟಡಿಗಳು ಈಗಾಗಲೇ ಮಾಹಿತಿಗಳನ್ನು ಈ ಮೊಬೈಲ್ಗಳ ದುಷ್ಪರಿಣಾಮವನ್ನು ತಿಳಿಸಿದ್ದಾರೆ. ಆದರೆ ದೇಶ ಆಸ್ಟ್ರೇಲಿಯಾದಲ್ಲಿ 18 ವರ್ಷಕ್ಕಿಂತ ಕಡಿಮೆ ಪ್ರಾಯದ ಎಲ್ಲ ಮಕ್ಕಳಿಗೆ ಮೊಬೈಲ್ ಫೋನನ್ನು ಬ್ಯಾನ್ ಮಾಡಿದ್ದಾರೆ. ಬ್ಯಾನ್ ಅಂತಂದರೆ ಸಾರ್ವಜನಿಕವಾಗಿ ಒಂದು ಮೊಬೈಲ್ ಅಂಗಡಿ ಇದೆ, ಅಲ್ಲಿ ಮೊಬೈಲ್ ಪರ್ಚೇಸ್ ಮಾಡಬೇಕು ಅಂತಂದರೆ ನೀವು ಮಿನಿಮಮ್ 18+ ಇಯರ್ಸ್ ಆಫ್ ಏಜ್ ಆಗಿದೆ ಅನ್ನೋದನ್ನು ಖಾತ್ರಿಪಡಿಸಬೇಕು. ಅದ್ರ ಜೊತೆಗೆ 18ಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮೊಬೈಲನ್ನು ಪರ್ಚೇಸ್ ಮಾಡೋದಕ್ಕೆ ಅಂದರೆ ಸ್ವಂತ ಮೊಬೈಲನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಏನೋ ಬಹಳ ಅಗತ್ಯತೆ ಅಂತ ಬಂದರೆ ತಂದೆ ತಾಯಿಯ ಮೊಬೈಲ್ ಫೋನನ್ನು, ಅಥವಾ ಆಸ್ಟ್ರೇಲಿಯಾದಲ್ಲಿ ಇನ್ನೂ ಕೂಡ ಲ್ಯಾಂಡ್ಲೈನ್ ಫೆಸಿಲಿಟಿಗಳು ಅಥವಾ ಟೆಕ್ನಾಲಜಿಕಲಿ ಮನೆಗೆ ವಿಡಿಯೋ ಕಾಲ್ ಬರುವಂಥ ವ್ಯವಸ್ಥೆಗಳು ಇವೆಲ್ಲವನ್ನು ಮಾಡಿದ್ದಾರೆ. ಸ್ಕೂಲ್ನಲ್ಲೂ ಕೂಡ ವಿಶೇಷವಾದ ವೆಬ್ ಕ್ಯಾಮ್ ವ್ಯವಸ್ಥೆಗಳನ್ನು ಮಾಡಿ ಆನ್ಲೈನ್ ಲರ್ನಿಂಗ್ ಫೆಸಿಲಿಟಿಗಳನ್ನು ಕೂಡ ಆಸ್ಟ್ರೇಲಿಯಾದಲ್ಲಿ ಕೊಟ್ಟಿದ್ದಾರೆ. ಅಂಥದ್ದೇ ಒಂದು ವ್ಯವಸ್ಥೆಯನ್ನು ಭಾರತಕ್ಕೆ ತರುವಂಥ ಪ್ಲ್ಯಾನ್ ನಡೀತಾ ಇದೆ. ಇತ್ತೀಚೆಗಷ್ಟೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸದಲ್ಲಿದ್ದಾಗ ಅಲ್ಲಿನ ಪ್ರಮುಖ ಕಾರ್ಯಕ್ರಮವೊಂದರ ವೇದಿಕೆಯಲ್ಲಿ ನರೇಂದ್ರ ಮೋದಿಯವರು ಮಾತನಾಡ್ತಾರೆ. ಭಾರತೀಯರೆಲ್ಲರೂ ನರೇಂದ್ರ ಮೋದಿಯವರನ್ನು ನೋಡೋದಕ್ಕೆ, ಅವರ ಭಾಷಣವನ್ನು ಕೇಳೋದಕ್ಕೆ ನೆರೆದಿರುವ ಈ ಕಾರ್ಯಕ್ರಮ ನಡೆದಿರೋದು ಆಸ್ಟ್ರೇಲಿಯಾದಲ್ಲಿ ಮಾತನಾಡ್ತಾ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಮಾದರಿಯ ನಿಯಮವನ್ನು ಭಾರತದಲ್ಲಿ ತರುವ ಸಿದ್ಧತೆಗಳಾಗ್ತಾ ಇದೆ ಅನ್ನೋದರ ಕ್ಲೂವನ್ನು ಕೊಟ್ಟಿದ್ದಾರೆ. ಹೌದು, 18 ವರ್ಷ ಒಳಗಿನ ಪ್ರಾಯದ ಮಕ್ಕಳಿಗೆ ಮೊಬೈಲ್ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡುವಂತಹ ಒಂದು ಆಲೋಚನೆ ಕೇಂದ್ರ ಸರ್ಕಾರದಲ್ಲಿದೆ, ಪ್ರಧಾನಿ ನರೇಂದ್ರ ಮೋದಿಯವರ ತಲೆಯಲ್ಲಿದೆ ಅನ್ನೋದಕ್ಕೆ ಆಸ್ಟ್ರೇಲಿಯಾದಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮ ಸಾಕ್ಷಿ. ಈಗಾಗಲೇ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳು ಮೊಬೈಲ್ ಫೋನ್, ಅದರಲ್ಲೂ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಮೊಬೈಲ್ ಫೋನನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡುವ ಆಲೋಚನೆ ಚಿಂತನೆಯಲ್ಲಿ ಇದೆ ಅಂತ ಹೇಳುವ ಸಂದರ್ಭದಲ್ಲೇ ಇಡೀ ಭಾರತದಾದ್ಯಂತ 18 ವರ್ಷಕ್ಕಿಂತ ಕಡಿಮೆ ಪ್ರಾಯದ ಮಕ್ಕಳು ಮೊಬೈಲನ್ನು ಸ್ವಂತವಾಗಿ ಪರ್ಚೇಸ್ ಮಾಡೋದಕ್ಕೆ ನಿಬಂಧನೆಗಳನ್ನು ಹಾಕುವ ಮತ್ತು 18 ವರ್ಷ ಪ್ರಾಯಕ್ಕಿಂತ ಕಡಿಮೆ ಇರುವ ಮಕ್ಕಳು ಮೊಬೈಲನ್ನು ಬಳಸೋದಕ್ಕೆ ನಿರ್ಬಂಧವನ್ನು ಹೇರುವ ಎಲ್ಲ ಲೆಕ್ಕಾಚಾರಗಳು ಭಾರತ ಸರ್ಕಾರದ ಮಟ್ಟಿಗೆ ನಡೀತಾ ಇದೆ. ಆದರೆ ಈ ನಿಯಮ ಭಾರತಕ್ಕೆ ಬಂತು ಅಂತಂದರೆ ಇದರಿಂದ ಪ್ಲಸ್ ಎಷ್ಟು ಮೈನಸ್ ಎಷ್ಟು ಎನ್ನುವ ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ಮೊದಲಿಗೆ ನಾವು ನೆಗೆಟಿವ್ ಆ್ಯಂಗಲ್ ಕಡೆ ನೋಡಿದ್ರೆ ಇವತ್ತು ಬಹುತೇಕ ಶಾಲೆಗಳು ಆನ್ಲೈನ್ ಟೀಚಿಂಗು ಅಥವಾ ಆನ್ಲೈನ್ ಮುಖಾಂತರವೇ ಮಕ್ಕಳಿಗೆ ಹೋಮ್ ವರ್ಕ್ ಅಥವಾ ಅಸೈನ್ಮೆಂಟ್ಸ್ಗಳನ್ನು ಕೊಡುವ ಕೆಲಸ ಮಾಡ್ತಾ ಇವೆ. ಅದೆಷ್ಟೋ ಮಕ್ಕಳ ಪ್ರೋಗ್ರೆಸ್ ರಿಪೋರ್ಟ್, ಪ್ರೋಗ್ರೆಸ್ ಕಾರ್ಡ್, ಸ್ಕೂಲ್ನ ಹಲವು ನೋಟಿಫಿಕೇಶನ್ಗಳು ಮೊಬೈಲ್ ಆ್ಯಪ್ಗೆ ಬಂದು ತಲುಪ್ತಾ ಇರುವಂಥ ಸಂದರ್ಭದಲ್ಲಿ ಮೊಬೈಲಿಂದ ಮಗುವನ್ನು ದೂರಕ್ಕಿಟ್ಟು ಆ ಮಗುವಿನ ಎಜುಕೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಸಾಮಾಜಿಕ ವಲಯದಲ್ಲಿ ಈಗ ಕೇಳಿಬಂದಿದೆ. ಇವತ್ತು ನಾನು ಆಗಲೇ ಹೇಳಿದಾಗೆ ಒಂದು ಸಣ್ಣ ಮಗು ಒಂದು ತುತ್ತು ಊಟ ಮಾಡಬೇಕು ಅಂತಂದ್ರೂ ಮಗುವಿಗೆ ಮೊಬೈಲನ್ನು ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸನ್ನು ತೋರಿಸಬೇಕಾದ ಇಂಥ ಪರಿಸ್ಥಿತಿಯಲ್ಲಿ 18 ಪ್ರಾಯಕ್ಕಿಂತ ಕಡಿಮೆ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡಿದ್ರೆ ಅದು ಆ ಮಗುವಿನ ಮೈಂಡ್ ಮೇಲೆ ಅಥವಾ ಮಗುವಿನ ಬೆಳವಣಿಗೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಸೈಕಾಲಜಿಕಲಿ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಇದಕ್ಕೆ ಆ ಸಮುದಾಯ 18 ವರ್ಷಕ್ಕಿಂತ ಕಡಿಮೆ ಪ್ರಾಯದ ಮತ್ತು ಸ್ವಲ್ಪ 14 ನಂತರ ಒಂದು 4 ವರ್ಷಗಳ ಏಜ್ ಗ್ರೂಪ್ನ ಮಕ್ಕಳು ಇದನ್ನು ಯಾವ ಥರ ರಿಸೀವ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ನಾವು ಉತ್ತರಿಸಬೇಕಾದಂಥ ಪ್ರಶ್ನೆ. ಫಾರ್ ಎಕ್ಸಾಂಪಲ್ 21 ವರ್ಷಕ್ಕಿಂತ ಕಡಿಮೆ ಮಕ್ಕಳಿಗೆ ತಂಬಾಕು ಉತ್ಪನ್ನಗಳನ್ನು ಮಾರೋ ಹಾಗಿಲ್ಲ, ಆದರೆ ತಂಬಾಕನ್ನು ಸೇದುವ ಅಥವಾ ತಂಬಾಕನ್ನು ಕನ್ಸ್ಯೂಮ್ ಮಾಡುವಂತಹ ಒಂದು ಲಾರ್ಜ್ ಪಾಪ್ಯುಲೇಷನ್ ಬಿಲೋ 21 ಇಯರ್ಸ್ ಆಫ್ ಏಜ್ ಇದೆ. ಎಲ್ಲಿ ನಿರ್ಬಂಧ ಅನ್ನೋದನ್ನು ಹಾಕಲಾಗುತ್ತೋ ಆ ನಿರ್ಬಂಧ ಹಾಕಿದಾಗ ಕದ್ದು ಮುಚ್ಚಿಯಾದರೂ ಅದನ್ನು ಆಕ್ಸೆಸ್ ಮಾಡೋ ಪ್ರಯತ್ನಕ್ಕೆ ಮಕ್ಕಳು ಬರ್ತಾರೆ. ಅದು ಮಕ್ಕಳ ಮೈಂಡ್ ಕೂಡ, ಮಕ್ಕಳ ಸೈಕಾಲಜಿ ಕೂಡ ಹೌದು. ನಿಷೇಧ ಮಾಡಿದ್ದಾರೆ, ನೋಡೋಣ ಅದನ್ನು ಬಳಸಿದ್ರೆ ಏನಾಗ್ಬಿಡುತ್ತೆ ಅನ್ನುವಂಥ ಒಂದು ಸಣ್ಣ ಆಲೋಚನೆ ಮಕ್ಕಳನ್ನು ಆ ಆಬ್ಜೆಕ್ಟ್ ಅಥವಾ ನಿಷೇಧಿಸಲ್ಪಟ್ಟಂಥ ವಸ್ತುವಿನ ಕಡೆಗೆ ಬಹಳ ಪ್ರಮುಖವಾಗಿ ಅಟ್ರಾಕ್ಟ್ ಮಾಡುತ್ತೆ. ಮತ್ತು ನಿಷೇಧ ಮಾಡಿದ್ದಾರೆ ಅಂತಂದರೆ ಸಹಜವಾಗಿ ಅಲ್ಲೇನೋ ಸ್ಪೆಷಲ್ ಇರಬೇಕು, ಹಾಗಾಗಿ ಅದನ್ನು ನಿಷೇಧ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಶೇಷವಾದಂತಹ ಕುತೂಹಲ ಮಕ್ಕಳ ಮನಸ್ಸಲ್ಲಿ ಮೂಡಿ
ಕೂಡಿತ್ತು ಅಂತಂದರೆ ನೀವು ಆ ಮಕ್ಕಳನ್ನು ಕಳ್ಳದಾರಿಯಿಂದ ಆ ವಸ್ತುವನ್ನು ಬಳಕೆ ಮಾಡದೆ ಬಿಡೋದಿಲ್ಲ. ಹಾಗಾಗಿ ಇದನ್ನು ಈ ಜನ್ರೇಷನ್ ಹೇಗೆ ಪಡೆಯುತ್ತೆ ಅಥವಾ ಹೇಗೆ ರಿಸೀವ್ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಆಲೋಚನೆ ಮಾಡಬೇಕಾದ ವಿಚಾರ. ಇನ್ನು ಇದರ ಪಾಸಿಟಿವ್ ಸೈಡನ್ನು ನೋಡಿದ್ರೆ ಇವತ್ತಿನ ಮಕ್ಕಳು, ಇವತ್ತಿನ ಜನ್ರೇಷನ್ ಸಂಸ್ಕೃತಿ, ತಂದೆ ತಾಯಿ, ಗುರು ಹಿರಿಯರು, ಗೌರವ ಇವೆಲ್ಲವನ್ನ ಮರಿತಿರೋದೆ ಮೊಬೈಲ್ನಿಂದ. ತಂದೆ ತಾಯಿ ಮನೆಯಲ್ಲಿದ್ದಾರ, ಎದುರುಗಡೆ ಕೂತಿದಾರ ಅನ್ನುವ ಲೆಕ್ಕಾಚಾರವೇ ಇಲ್ಲ. ಮಗು ಜೊತೆ ಕೂತ್ಕೊಂಡು ಊಟ ಮಾಡುವ ಅಥವಾ ತಂದೆ ತಾಯಿ ಜೊತೆಗೆ ಮಾತಾಡ್ತಾ ಊಟ ಮಾಡುವ ಸಂಪ್ರದಾಯವೇ ಹೋಗ್ಬಿಟ್ಟಿದೆ. ತಂದೆ ಕೈಯಲ್ಲಿ ಒಂದು ಫೋನು, ತಾಯಿ ಕೈಯಲ್ಲಿ ಒಂದು ಫೋನು, ಮಗುವಿನ ಕೈಯಲ್ಲಿ ಮತ್ತೊಂದು ಫೋನು. 3 ಜನ ತಮ್ಮದೇ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ವಾಟ್ಸಪ್ನಲ್ಲಿ ಬ್ಯುಸಿಯಾಗಿರ್ತಾರೆ. 3 ಜನಕ್ಕೆ ಕೈಯಲ್ಲಿ ಮೊಬೈಲ್ ಇದ್ರೆ ಎದುರುಗಡೆ ತಟ್ಟೆಯಲ್ಲಿರೋ ಅನ್ನವೇ ಕಾಣೋದಿಲ್ಲ. ಅಂಥದ್ರಲ್ಲಿ ಅಕ್ಕಪಕ್ಕದಲ್ಲಿ ಕೂತಿರೋರು ಯಾರು ಕಾಣ್ತಾರೆ ಅನ್ನುವಂಥ ಇವತ್ತಿನ ಪ್ರಪಂಚದಲ್ಲಿ ಮಕ್ಕಳಿಗೆ 18 ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳಿಗೆ ಮೊಬೈಲ್ ಫೋನನ್ನು ಬ್ಯಾನ್ ಮಾಡೋದು ನಿಜವಾಗ್ಲೂ ಮಕ್ಕಳ ಬೆಳವಣಿಗೆಗೆ ಪೂರಕವಾದಂಥ ಒಂದು ಅಂಶ. ಸಾಮಾನ್ಯವಾಗಿ ಮಕ್ಕಳು ಓದು, ಆಟ, ಪಾಠ, ಕ್ರೀಡೆ ಇದನ್ನು ಬಿಟ್ಟು ಮಕ್ಕಳು ವಿಚಲಿತ ಆಗುವಂಥ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಮೊಬೈಲ್ ಫೋನ್ ಒಂದು ವೇಳೆ ಬ್ಯಾನ್ ಆಯಿತು ಅಂತಂದರೆ. ಇನ್ನು ಮೊಬೈಲ್ ಫೋನ್ ಬ್ಯಾನ್ ಮಾಡೋದ್ರಿಂದ ಅನಗತ್ಯವಾದಂತಹ ಇವತ್ತಿನ ಈ ಕಾಲದ ಸಂಬಂಧಗಳನ್ನು ಕೂಡ ಕಡಿವಾಣ ಹಾಕುವ ಸಾಧ್ಯತೆ ಇದೆ. ಇವತ್ತು 16 ವರ್ಷದ ಮಗುವಿಗೆ 17 ವರ್ಷದ ಒಂದು ಬಾಯ್ ಫ್ರೆಂಡು ಅಥವಾ ಗರ್ಲ್ ಫ್ರೆಂಡ್ ಇರ್ತಾರೆ, ಅಥವಾ ಯಾವುದೋ ಒಂದು ಸ್ಕೂಲ್ಗೆ ಹೋಗುವ ಅಥವಾ PUCಗೆ ಹೋಗ್ತಾ ಇರುವಂಥ ವಿದ್ಯಾರ್ಥಿನಿ ಯಾರೋ ಡಿಗ್ರಿಗೆ ಹೋಗೋ ಯುವಕನ ಜೊತೆಗೆ ಒಂದು ಸಂಬಂಧದಲ್ಲಿ ಇರ್ತಾಳೆ ಅಂತಂದರೆ ಅದೆಲ್ಲವೂ ಕೂಡ ಈ ಮೊಬೈಲ್ ಫೋನ್ನಿಂದ. ಈ ತಾತ್ಕಾಲಿಕವಾದ ಪ್ರೀತಿ ಅಥವಾ ತಾತ್ಕಾಲಿಕವಾದಂತಹ ಸುಖಕ್ಕೋಸ್ಕರ ಯುವ ಜನತೆ ಈ ಮೊಬೈಲ್ ಫೋನ್ಗೆ ಮಾರು ಹೋಗಿದೆ. ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ತಡೆಯುವ ಸಾಧ್ಯತೆ ಇದೆ. ದಾರಿ ತಪ್ಪುತ್ತಿರುವಂಥ ಮಕ್ಕಳನ್ನು ಸರಿದಾರಿಗೆ ತರೋದಕ್ಕೂ ಕೂಡ ಮೊಬೈಲ್ ಫೋನ್ ಬ್ಯಾನ್ ಮಾಡೋದ್ರ ಮುಖಾಂತರ ಅವಕಾಶ ಇದೆ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದೆ. ಬಟ್ ಇವೆಲ್ಲವೂ ಕೂಡ ಈಗ ಸದ್ಯಕ್ಕೆ ಚರ್ಚೆಗೆ ಮಾತ್ರ ಸೀಮಿತ. ಸದ್ಯಕ್ಕೆ ಭಾರತದಲ್ಲಿ ಈಗಲೇ ಈ ಕ್ಷಣವೇ 18 ವರ್ಷದ ಮಕ್ಕಳಿಗೆ ಮೊಬೈಲ್ ಫೋನ್ ಬ್ಯಾನ್ ಅನ್ನುವ ಲೆಕ್ಕಾಚಾರ ಇಲ್ಲ. ಬಟ್ ಅತಿ ಶೀಘ್ರವಾಗಿ ಅಥವಾ ಈ ಒಂದು ವರ್ಷದ ಒಳಗಾಗಿ ಅಥವಾ ಈ ಟರ್ಮ್ ಮುಗಿಯೋದ್ರೊಳಗಡೆ ನರೇಂದ್ರ ಮೋದಿ ಸರ್ಕಾರ 18 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಆಸ್ಟ್ರೇಲಿಯನ್ ರೀತಿಯ ಕಾನೂನನ್ನು ಭಾರತದಲ್ಲೂ ಜಾರಿ ಮಾಡುವ ಆಲೋಚನೆಯಲ್ಲಿ ನಾವಿದ್ದೇವೆ ಅಂತ ಹೇಳಿರುವ ನರೇಂದ್ರ ಮೋದಿ ಅವರ ಮಾತು ಇಡೀ ಭಾರತದಾದ್ಯಂತ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದು ನಿಜವೇ ಹೌದು ಅಂತಂದರೆ ಒಂದು ದೊಡ್ಡ ವರ್ಗ ಇದನ್ನು ಸಂಭ್ರಮಿಸುತ್ತೆ, ಸಂತಸ ಪಡುತ್ತೆ ಮತ್ತು ಭಾರತದ ಸಂಸ್ಕೃತಿ, ಇತಿಹಾಸ ಮತ್ತು ಪರಂಪರೆ ಇನ್ನೊಂದು ವರ್ಷಗಳ ಕಾಲ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.